इंशाअल्लाह अगले 25 साल में पूरा भारत एक इस्लामिक स्टेट होगा. ಅಂದರೆ ಪಕ್ಕ ಇವರಿಗೆ ಗೊತ್ತಿದೆ ಇದರಿಂದ ಧರ್ಮಗಳ ನಡುವೆ ಕಂದರ ಹೆಚ್ಚುತ್ತೆ, ದ್ವೇಷ ಹೆಚ್ಚುತ್ತೆ. लेकिन बीफ नहीं खाऊंगी. ಯಾವುದೋ ಚುನಾವಣೆ ನಡೀತಿದ್ದಂಗೆ ಏನೇನೋ ಘಟನೆಗಳು ನಡೆದ್ಬಿಡ್ತಾವೆ ಈ ದೇಶದಲ್ಲಿ. ಯಾಕೆಂದ್ರೆ ಒಂದು ಭಯ ಹುಟ್ಟಿಸು. ಅದು ಒಂಥರ ಜಿಹಾದಿಗಳ ರಾಜ್ಯ, ಭಯೋತ್ಪಾದಕರ ರಾಜ್ಯ. ಆದರೆ ಒಂದು ರಾಜ್ಯವನ್ನು ಇಷ್ಟು ಕೆಟ್ಟದಾಗಿ ಚಿತ್ರಿಸುವಂಥ ಪ್ರಯತ್ನ ಇದೆಯಲ್ಲ, ಅದು ಈ ಒಕ್ಕೂಟ ವ್ಯವಸ್ಥೆಗೂ ಕೂಡ ಅದು ಮಾರಕ ಆಗುತ್ತೆ. ಅವರ ಮೇಲೆ ದ್ವೇಷವನ್ನು ಹುಟ್ಟಿಸಿ ಅದರಿಂದಾಗಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಂಥದ್ದು ಇದರ ಉದ್ದೇಶ. ಪ್ರಿಯ ವೀಕ್ಷಕರೇ, ಕನ್ನಡ ಪ್ಲಾನೆಟ್ಗೆ ಸ್ವಾಗತ. ನಾನು ದಿನೇಶ್ ಕುಮಾರ್. ಸ್ನೇಹಿತರೆ, ಕೇರಳ ಸ್ಟೋರಿ ಅನ್ನುವಂಥ ಸಿನಿಮಾದ 2ನೇ ಭಾಗದ ಟೀಸರ್ ಬಿಡುಗಡೆ ಆಗಿದೆ. ನೀವು ನೋಡಿರ್ತೀರಿ ಅಂತ ಭಾವಿಸ್ತೀನಿ. ಕೇರಳ ಫೈಲ್ಸ್ ಅಂತ ಮೊದಲನೇ ಭಾಗ ಬಂದ ನಂತರ ಅದು ಹಬ್ಬಿಸಿದಂಥ ದ್ವೇಷ ಮತ್ತು ಅದರಿಂದ ಆದಂಥ ಹಿಂಸೆಯ ಬಗ್ಗೆ ಕೂಡ ನಿಮಗೆ ಗೊತ್ತಿರುತ್ತೆ. ಅಂದರೆ ಒಂದು ಸಿನಿಮಾವನ್ನು ಜನಗಳ ನಡುವೆ ದ್ವೇಷವನ್ನು ಹುಟ್ಟಿಸೋದಕ್ಕೆ, ಧರ್ಮಗಳ ನಡುವೆ ದ್ವೇಷವನ್ನು ಹುಟ್ಟಿಸೋದಕ್ಕೆ, ಪರಸ್ಪರ ಸೇಡಿನಿಂದ ಜಗಳ ಆಡಿಸುವಂತಹ ಒಂದು ರೀತಿಯಾದಂತಹ ಈ ಹುಚ್ಚುತನ ಇದೆಯಲ್ಲ, ಒಂದು ರೀತಿಯಾದಂಥ ಈ ನೆರೆಟಿವ್ ಇದೆಯಲ್ಲ, ಇದೇ ಒಂದು ರೀತಿಯಲ್ಲಿ ಪ್ರೋಪಗಂಡ ಸಿನಿಮಾ ಅಂತ ನಾವು ಕರಿತೀವಿ. ಅಂದರೆ ಒಂದು ಉದ್ದೇಶ, ಒಂದು ಕ್ಲಿಯರ್ ಕಟ್ ಆದ ಉದ್ದೇಶಕ್ಕಾಗಿ ಈ ಸಿನಿಮಾವನ್ನು ಮಾಡಲಾಗ್ತಾ ಇದೆ ಅಂತ. ಅಂದರೆ ಪಕ್ಕ ಇವ್ರಿಗೆ ಗೊತ್ತಿದೆ ಇದರಿಂದ ಧರ್ಮಗಳ ನಡುವೆ ಕಂದರ ಹೆಚ್ಚುತ್ತೆ, ದ್ವೇಷ ಹೆಚ್ಚುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅದು ಹೆಚ್ಚಲಿ ಅನ್ನುವ ಕಾರಣಕ್ಕಾಗಿಯೇ ಈ ಥರದ ಸಿನಿಮಾಗಳನ್ನು ಇದು ಮಾಡ್ತಾರೆ. ಕೇರಳ ಸ್ಟೋರಿ ಇದು ಹೊಸದೇನಲ್ಲ, ಈ ಥರದ ಹಲವು ಸಿನಿಮಾಗಳು ಬಂದಿದೆ. ಅವುಗಳ ಬಗ್ಗೆನೂ ಕೂಡ ನಾನು ಪ್ರಸ್ತಾಪ ಮಾಡ್ತೀನಿ. ಸ್ನೇಹಿತರೆ, ಈಗ ಕೇರಳ ಸ್ಟೋರಿಗೆ ಬರೋಣ. ಕೇರಳ ಸ್ಟೋರಿ ಮೊದಲ ಭಾಗದಲ್ಲಿ ಲವ್ ಜಿಹಾದ್ನ ಕಥೆಯನ್ನು, ಕಾಲ್ಪನಿಕ ಲವ್ ಜಿಹಾದ್ ಕತೆ ಇಟ್ಕೊಂಡು ಮಾಡಿದ್ರು. ನೋಡಿ, ಈ ದೇಶದ ಗೃಹ ಮಂತ್ರಿಗಳೇ ಸಂಸತ್ನಲ್ಲಿ ಹೇಳಿಕೆ ಕೊಟ್ಟರು, ಲವ್ ಜಿಹಾದ್ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳಿ. ಅಂದರೆ ಇವ್ರು ಯಾವ ಅಜೆಂಡಾವನ್ನು ಸೃಷ್ಟಿ ಮಾಡ್ತಿದ್ದಾರೋ ಅವರ ಮಾಸ್ಟರ್ಸ್ ಯಾರಿದ್ದಾರೆ ಅವರೇ ಹೇಳ್ತಾರೆ ಲವ್ ಜಿಹಾದ್ ಅನ್ನೋದೇ ಇಲ್ಲ ಅಂತ ಹೇಳಿ. ಆದರೂ ಕೂಡ ಈ ಸಿನಿಮಾದಲ್ಲಿ ಲವ್ ಜಿಹಾದ್ ಅನ್ನೋದನ್ನ ಇಟ್ಕೊಂಡು ಮಾಡ್ತಾರೆ. ಸುಮಾರು 32,000 ಹೆಣ್ಣು ಮಕ್ಕಳು, ಹಿಂದೂ ಹೆಣ್ಣು ಮಕ್ಕಳನ್ನು ಲವ್ ಜಿಹಾದ್ಗೆ ಒಳಪಡಿಸಲಾಗಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಡುವಂಥ ಸಿನಿಮಾ ಅದು. ಅದಾದ ನಂತರ ನ್ಯಾಯಾಲಯ ಚೀಮಾರಿ ಹಾಕ್ತು. ಆಮೇಲೆ 32,000 ಅಲ್ಲ, 3 ಜನ ಮಾತ್ರ ಅಂತ ಹೇಳಿ ಅವ್ರು ತಿದ್ದುಕೋತಾರೆ. ಅದೇನೇ ಇರಲಿ, ಈಗ ಮತ್ತೆ ಅದರ 2ನೇ ಭಾಗ ಬಂದಿದೆ. 2ನೇ ಭಾಗ ಏನು ಹೇಳುತ್ತದೆ, ಅದು ಮೊದಲನೇ ಭಾಗಕ್ಕಿಂತ ಬಹಳ ಗಂಭೀರ ಪ್ರಮಾಣದಲ್ಲಿ ಈ ದ್ವೇಷೋತ್ಪಾದನೆ ಅಂತ ನಾವು ಕರಿಬೋದು. ಒಂದು ರೀತಿಯಾದ ದ್ವೇಷವನ್ನು ಉತ್ಪಾದಿಸುವ ಕಾರ್ಖಾನೆಗಳು ಈ ಸಿನಿಮಾಗಳು. ಇದು ಇನ್ನೂ ಭಯಾನಕವಾದ ವಿಷಯಗಳನ್ನು ಹೇಳ್ತಾ ಇದೆ. ಈ ಸಿನಿಮಾದಲ್ಲಿ ನೋಡಿ, ಸುಮಾರು 3 ರಾಜ್ಯಗಳಿಂದ ಒಂದು 3 ಹೆಣ್ಣುಮಕ್ಕಳ ಕಥೆಗಳನ್ನು ಹೇಳ್ತಾರೆ. ಆ ಹೆಣ್ಣು ಮಕ್ಕಳನ್ನು ಮುಸ್ಲಿಂ ಯುವಕರು ಪ್ರೀತಿಸಿ ನಂತರ ಅವರನ್ನ ಲವ್ ಜಿಹಾದ್ಗೆ ಎಳಿತಾರೆ ಅನ್ನುವಂಥ ವಿಷಯಗಳನ್ನು ಇಟ್ಕೊಂಡು ಇವ್ರು ಮಾಡ್ತಾರೆ. ನೋಡಿ, ಅಲ್ಲಿ ಈ ಟೀಸರ್ ಶುರುವಾಗೋದು ಹೇಗೆ ಅಂತಂದ್ರೆ, ಇನ್ಶಾಅಲ್ಲಾ ಈ ದೇಶ, ಭಾರತ ಇಸ್ಲಾಮಿಕ್ ದೇಶ ಆಗುತ್ತೆ, ಇಲ್ಲಿ ಶರಿಯಾ ಜಾರಿ ಆಗುತ್ತೆ. अगले 25 साल में पूरा भारत एक इस्लामिक स्टेट होगा. ಅಂದ್ರೆ ಒಂದು ಭೀತಿಯನ್ನ ಹುಟ್ಟಿಸುವ ಮೂಲಕ ಈ ದೇಶದ ಬಹುಸಂಖ್ಯಾತ ಹಿಂದೂಗಳಲ್ಲಿ ಒಂದು ಭಯವನ್ನ ಹುಟ್ಟಿಸುವ ನಿಟ್ಟಿನಲ್ಲಿ ಇದನ್ನ ಬಳಸ್ತಾರೆ. ಇದಾದ ನಂತರ ಆ ಹೆಣ್ಣು ಮಕ್ಕಳು, ಅದರಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಬಲವಂತವಾಗಿ ಬೀಫ್ ತಿನ್ನಿಸುವಂತಹ ಒಂದು ಸನ್ನಿವೇಶವನ್ನು ಕೂಡ ಅವರು ಚಿತ್ರಿಸಿದ್ದಾರೆ. लेकिन बीफ नहीं खाऊंगी. ಅದ್ರಲ್ಲಿ ಆಕೆ ಹೇಳ್ತಾಳೆ, ನಾನು ಸತ್ತೋದ್ರೂ ಚಿಂತೆ ಇಲ್ಲ, ನಾನು ಬೀಫ್ ತಿನ್ನಲ್ಲ ಅಂತ ಹೇಳ್ತಾಳೆ. ಆದರೆ ಅವರು ಬಿಡಲ್ಲ, ಬಲವಂತವಾಗಿ ತಿನ್ನಿಸ್ತಾರೆ. ಈ ಸೀನನ್ನು ಇಟ್ಕೊಂಡು ಒಂದು ಟೀಸರನ್ನು ಮಾಡ್ತಾರೆ. ಸ್ನೇಹಿತರೆ, ನೋಡಿ ಎಷ್ಟು ಭಯಾನಕವಾಗಿದೆ ಮತ್ತು ಇದು ಎಲ್ಲಿಗೆ ತಗೊಂಡೋಗಿ ನಿಲ್ಲುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ದೇಶದ ಅಸ್ಮಿತೆ, ಈ ದೇಶದ ಸೌಹಾರ್ದತೆ, ಈ ದೇಶದ ಸಹಬಾಳ್ವೆ, ಈ ದೇಶದ ಸಾಮಾಜಿಕ ನ್ಯಾಯ ಇವೆಲ್ಲವೂ ಕೂಡ ಇವತ್ತು ಬಹಳ ಅಪಾಯದಲ್ಲಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಈ ಥರದ ಸಿನಿಮಾಗಳು ನೋಡಿ, ಸಿನಿಮಾ ಬಂತು, ಅದರಲ್ಲಿ ಏನೋ ಹೇಳಿದ್ರು, ಅದರಿಂದ ಏನ್ರಿ ಆಗುತ್ತೆ ಅಂತ ಬಹಳ ಜನ ಕೇಳ್ಬೋದು. ಆದರೆ ಇವತ್ತು ಅತ್ಯಂತ ಪ್ರಬಲವಾದ ಮಾಧ್ಯಮ ಯಾವುದು ಅಂತಂದರೆ ಅದು ಸಿನಿಮಾ. ಜನರನ್ನು ತಲುಪೋದಕ್ಕೆ ಬಹಳ ಸುಲಭವಾದ ಮಾಧ್ಯಮ ಅಂದರೆ ಅದು ಸಿನಿಮಾದ ಮೂಲಕ ನಿಮ್ಮ ಚಿಂತನೆಗಳನ್ನು ನೀವು ಸುಲಭವಾಗಿ ಜನರಿಗೆ, ಅದರಲ್ಲೂ ಅಮಾಯಕ ಜನರಿಗೆ ದಾಟಿಸ್ಬಿಡ್ಬೋದು. ಈ ಕಾರಣಕ್ಕಾಗಿ ಕೆಲವು ಪಟ್ಟಭದ್ರ ಶಕ್ತಿಗಳು, ಆ ಶಕ್ತಿಗಳು ಯಾವುದು ಅಂತ ನಿಮಗೂ ಗೊತ್ತಿದೆ, ಅವರು ವ್ಯವಸ್ಥಿತವಾಗಿ ಭಾರತೀಯ ಸಿನಿಮಾವನ್ನು ಈ ರೀತಿಯಾದ ಪ್ರಯೋಗಶಾಲೆ ಮಾಡಿದ್ದಾರೆ. ಈ ಥರದ ಹಲವಾರು ಸಿನಿಮಾಗಳನ್ನು ನಿರ್ಮಿಸ್ತಾ ಇದ್ದಾರೆ, ಅದನ್ನು ಹೊರಗಡೆ ತಂದು ರಿಲೀಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವು ಸಿನಿಮಾಗಳು ಹಿಟ್ ಕೂಡ ಆಗ್ತಾ ಇದ್ದಾವೆ. ಇದು ಭಯಾನಕವಾದ ಟ್ರೆಂಡ್ ಇದು.
ಸ್ನೇಹಿತರೆ, ಇದು ಯಾಕೆ ಅಪಾಯಕಾರಿ ಅನ್ನೋದನ್ನ ನಾನು ವಿವರಿಸ್ತಾ ಹೋಗ್ತೀನಿ. ನೋಡಿ, ಇದರ ರಾಜಕೀಯ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡೋಣ. ನೋಡಿ, ಕೇರಳ ರಾಜ್ಯದಲ್ಲಿ ಈಗ ಚುನಾವಣೆಗಳ ಹೊಸ್ತಿಲಲ್ಲಿದೆ, ಚುನಾವಣೆಗಳು ನಡಿಬೇಕಾಗಿದೆ. ಈ ಚುನಾವಣೆಯ ಸಂದರ್ಭದಲ್ಲೇ ಈ ಸಿನಿಮಾ ಯಾಕೆ ಬರುತ್ತೆ? ನೋಡಿ, ಇಲ್ಲಿ ಹಿಂದೂ ಮುಸ್ಲಿಂ ಧ್ರುವೀಕರಣವನ್ನ ಅವರು ದೃಷ್ಟಿಯಲ್ಲಿ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಎಲ್ಲ ಹಿಂದೂಗಳಿಗೆ ನೋಡಿ, ನಿಮ್ಮ ಶತ್ರುಗಳು ಮುಸ್ಲಿಮರು ಅಂತ ತೋರಿಸಿ ಅವರನ್ನ ಬೆದರಿಸುವಂತ ತಂತ್ರ. ಈ ತಂತ್ರದ ಮೂಲಕ ಮತಗಳನ್ನ ಗಳಿಸುವಂತ ತಂತ್ರ. ಇದು ಈ ಉದ್ದೇಶ. ಈ ಚುನಾವಣೆ ಸಂದರ್ಭದಲ್ಲಿ ಇದು ಯಾಕೆ ಬರ್ತವೆ ಅಂತಂದ್ರೆ ಈ ಗುಮ್ಮ ತೋರಿಸೋದು ಅಂತ ನಾವು ಹೇಳ್ತೀವಿ. ಯಾವುದೋ ಚುನಾವಣೆ ನಡೀತಿದ್ದಂಗೆ ಏನೇನೋ ಘಟನೆಗಳು ನಡೆದು ಬಿಡ್ತಾವೆ ಈ ದೇಶದಲ್ಲಿ. ಯಾಕೆ ಅಂದ್ರೆ ಒಂದು ಭಯ ಹುಟ್ಟಿಸು ಇದನ್ನ ಕಾನ್ಸ್ಪಿರಸಿ ಥಿಯರಿಗಳು ಅಂತಲೂ ಕೂಡ ಹೇಳ್ತಾರೆ. ಆದ್ರೆ ಪದೇ ಪದೇ ಚುನಾವಣೆಗಳು ನಡೆಯುವಂತ ಸಂದರ್ಭದಲ್ಲಿ ಭಯ ಹುಟ್ಟಿಸುವಂತ, ಬಹುಸಂಖ್ಯಾತರಲ್ಲಿ ಭಯ ಹುಟ್ಟಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ನೋಡಿ, ಮುಸ್ಲಿಮರು ಬೆಳೆದ್ಬಿಟ್ರೆ, ಅವ್ರ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ, ಅವರು ನೋಡಿ ಈ ದೇಶವನ್ನ ಮುಸ್ಲಿಂ ರಾಷ್ಟ್ರ ಮಾಡಿಬಿಡ್ತಾರೆ, ಇಲ್ಲಿ ಶರಿಯಾ ಕಾನೂನು ಜಾರಿ ಆಗ್ಬಿಡುತ್ತೆ. ಈ ಥರದ್ದೆಲ್ಲ ಭಯವನ್ನ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಹುಟ್ಟಿಸ್ತಾರೆ, ಹಾಗೆ ಸಿನಿಮಾಗಳಲ್ಲೂ ಕೂಡ ಮಾಡ್ತಾರೆ. ಇದರ ಉದ್ದೇಶ ಏನು ಅಂದ್ರೆ ರಾಜಕೀಯವಾದ ಅಧಿಕಾರವನ್ನ ಗಳಿಸೋದು, ಇಷ್ಟೇ, ಇನ್ನೇನು ಇಲ್ಲ. ಅವ್ರಿಗೆ ಮುಸ್ಲಿಮರ ಮೇಲೂ ಕೋಪ ಇಲ್ಲ, ಹಿಂದೂಗಳ ಮೇಲೂ ಕೋಪ ಇಲ್ಲ. ಅವ್ರಿಗೆ ಬೇಕಾಗಿರೋದು ಅಧಿಕಾರ, ಪವರ್ ಅನ್ನೋದು ಬೇಕಾಗಿದೆ. ಅದಕ್ಕಾಗಿ ಇದನ್ನೆಲ್ಲ ಮಾಡ್ತಾರೆ. ಈ ಕೇರಳದಲ್ಲಿ ಈ ಹಿಂದುತ್ವದ ಪ್ರಯೋಗಗಳು ಅಂದ್ರೆ ಸೋಕಾಲ್ಡ್ ಹಿಂದುತ್ವ, ನಾನು ಹಿಂದುತ್ವ ಅನ್ನೋದನ್ನ ಪೊಲಿಟಿಕಲ್ ಆಗಿನ ನಾನು ತಗೊಳ್ತೀನಿ ಅದನ್ನ, ಆ ಶಬ್ದವನ್ನ. ಅಂದ್ರೆ ರಾಜಕೀಯಕ್ಕಾಗಿ ಹಿಂದೂಗಳ ಮನಸ್ಥಿತಿಯನ್ನು ಬಳಸ್ಕೊಳ್ಳುವಂತ ಆ ಹಿಂದುತ್ವದ ಅಜೆಂಡಾ ಏನಿದೆ ಅದು ಕೇರಳದಲ್ಲಿ ಇದುವರೆಗೆ ಸಫಲ ಆಗಿಲ್ಲ. ಆದರೆ ಅದು ಪ್ರಯತ್ನಗಳಂತೂ ನಡೀತಾನೆ ಇದೆ, ಬಹಳ ವರ್ಷಗಳಿಂದ ನಡೀತಾನೆ ಇದೆ. ಅದನ್ನ ಅವ್ರು ಯಾವುದೇ ಬಿಡುವಿಲ್ದಂಗೆ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಕೇರಳದಲ್ಲಿ ಬಾಂಬ್ ಬ್ಲಾಸ್ಟ್ನಂಥ ಕೃತ್ಯಗಳಲ್ಲಿ ಕೆಲವು ಬಲಪಂಥೀಯ ಸಂಘಟನೆಗಳು ಪಾಲ್ಗೊಂಡಿರೋದು, ಮತ್ತೆ ಅಥವಾ ಬಾಂಬ್ ತಯಾರಿಸುವಾಗ ಬಾಂಬ್ಗಳು ಸ್ಫೋಟಗೊಂಡಿರುವಂಥದ್ದು, ಈ ಥರದ್ದೆಲ್ಲ ನಡೆದಿದೆ. ನೋಡಿ, ಅಲ್ಲಿ ಅಗ್ರೆಸಿವ್ ಆದ ಹಿಂದುತ್ವವನ್ನ ಪ್ರಚಾರ ಮಾಡೋದಕ್ಕೆ ಅಲ್ಲಿ RSS ನಂತ ಸಂಘಟನೆ ಕೆಲಸ ಮಾಡ್ತಾನೆ ಇದೆ. ಇದಕ್ಕೆಲ್ಲದಕ್ಕೂ ಪೂರಕವಾಗಿ ಈಗ ಈ ತರದ ಸಿನಿಮಾಗಳನ್ನ ಮಾಡಲಾಗ್ತಾ ಇದೆ. ಕೇರಳ ಸ್ಟೋರಿ ಮೊದಲನೇ ಭಾಗ ನಿಮ್ಗೆ ಗೊತ್ತಿದೆ, ಕೇರಳದಲ್ಲಿ ಒಂದು ರೀತಿಯಾದಂತಹ ಉದ್ವಿಗ್ನತೆಯನ್ನ ಅದು ಹಬ್ಬಿಸಿತ್ತು. ಈಗ ಅದರ ಪಾರ್ಟ್ 2 ಬರ್ತಾ ಇದೆ. ಅದರ ಟೀಸರೇ ಎಷ್ಟು ಭಯಾನಕವಾಗಿದೆ. ಸ್ನೇಹಿತರೆ, ಇನ್ನು ಈ ಸಾಮಾಜಿಕ ಆಯಾಮದ ಬಗ್ಗೆ ಬರೋಣ. ನೋಡಿ, ಬೀಫ್ ಅನ್ನೋದಿದೆಯಲ್ಲ, ಅದು ಕೇರಳದಲ್ಲಿ ಸಹಜವಾದ ಖಾದ್ಯ. ಅದು ಅಂದ್ರೆ ಅಲ್ಲಿ ಯಾವ ಧರ್ಮದ ಭೇದವಿಲ್ಲದಂತೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ, ಬಹುತೇಕರು ಕೂಡ ಅದನ್ನ ಸೇವಿಸುವಂತಹ ಒಂದು ಖಾದ್ಯ. ಅಲ್ಲಿ ಎಷ್ಟು ಫೇಮಸ್ ಅಂತಂದ್ರೆ ಈ ಬೀಫ್ ಮತ್ತು ಪರೋಟ ಎರಡನ್ನೂ ಕೂಡ ಒಟ್ಟಿಗೆ ಹೇಳ್ತಾರೆ ಅವರು. ಬೀಫ್ ಅವರ ದೈನಂದಿನ ಬದುಕಿನಲ್ಲಿ ಬೀಫ್ ಮತ್ತು ಪರೋಟ ಇದ್ದೇ ಇರುತ್ತದೆ. ಮಲಯಾಳಂನ ಸಿನಿಮಾಗಳನ್ನ ನೀವು ನೋಡೋದಾದ್ರೆ ಅದರಲ್ಲಿ ಆ ಥರದ ಅಂಶಗಳು ಬರ್ತವೆ. ಅಲ್ಲಿ ಇವನ್ ಬೀಫ್ ಊಟ ಇದ್ದೇ ಇರ್ತದೆ ಒಂದು ಸಿನಿಮಾದಲ್ಲಿ. ಅಂದ್ರೆ ತುಂಬಾ ಸಹಜವಾದ ಆಹಾರ ಅದು. ಆದ್ರೆ ಆ ಆಹಾರವನ್ನೇ ವೆಪನೈಸ್ ಮಾಡಿ ಅದನ್ನ ಹಿಂದೂಗಳ ಮೇಲೆ ಎತ್ಕಟ್ಟುವಂತ ಪ್ರಯತ್ನ ಇದೆಯಲ್ಲ, ಇದು ಎಷ್ಟು ಡೇಂಜರಸ್ ಆಗಿದೆ ಅಂತ. ಈಗ ನೋಡಿ, ಕೇರಳೈಟ್ಸ್ ಎಲ್ಲ ಈಗ ತಮಾಷೆ ಮಾಡ್ತಿದ್ದಾರೆ, ಗೇಲಿ ಮಾಡ್ತಿದ್ದಾರೆ, ಟ್ರಾಲ್ ಮಾಡ್ತಿದ್ದಾರೆ. ಇದರಲ್ಲಿ ಬರೀ ಬೀಫ್ ತೋರಿಸಿದ್ದಾರೆ, ಪರೋಟ ಯಾಕೆ ತೋರಿಸಿಲ್ಲ ಅಂತೆಲ್ಲ ತಮಾಷೆ ಮಾಡ್ತಿದ್ದಾರೆ. लेकिन बीफ नहीं खाऊंगी. അയ്യോ എനിക്കിതൊന്നും കഴിക്കാൻ മേല, കൊളസ്ട്രോൾ. ഇത്തിരി ബീഫ് കഴിച്ചോണ്ടൊന്നും മൂപ്പര് വിളിക്കില്ല എന്റെ അമ്മച്ചി. ಆದ್ರೆ ಇದು ನಿಜಕ್ಕೂ ತಮಾಷೆ ಮಾಡುವಂತ ವಿಷಯನೂ ಅಲ್ಲ. ಇದರ ಮೂಲಕ ಏನು ಹೇಳ್ತಾರೆ ಅಂದ್ರೆ, ಒಂದು ಆಹಾರ ಸಂಸ್ಕೃತಿಯ ಮೇಲೆ ಒಂದು ರೀತಿಯಾದಂತಹ ಅದನ್ನ ವಿಲನೈಸ್ ಮಾಡಿ, ಅದನ್ನ ಕೀಳು ಅಂತ ತೋರಿಸಿ, ಅಥವಾ ಅದರಿಂದ ಜನರ ಮನಸ್ಸನ್ನ ಒಡೆಯುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ನೋಡಿ, ಆಹಾರ ಅವರವರ ಇಚ್ಛೆ, ಅದು ಅವ್ರಿಗೆ ಏನು ಇಷ್ಟನೋ ಅದನ್ನು ತಿಂತಾರೆ. ಆದರೆ ಇಲ್ಲಿ ಧರ್ಮದ ಲೇಪನವನ್ನ ಒಡ್ಡಿ ಅದನ್ನ ಜನರನ್ನ ಒಡೆಯೋದಕ್ಕಾಗಿ ತಿನ್ನುವ ಆಹಾರವನ್ನು ಕೂಡ ಇವ್ರು ಬಳಸ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಪ್ಯಾಟರ್ನ್ ಅನ್ನ ಗಮನಿಸ್ಬೇಕು ನೀವು. ಅಂದ್ರೆ ಈ ಲವ್ ಜಿಹಾದ್ ಸುಳ್ಳು ಅಂತ ಗೊತ್ತಿದ್ರು ಕೂಡ, ಆ ಥರದ ಘಟನೆಗಳು ನಡೆಯದಿದ್ರು ಕೂಡ, ಈ ರೀತಿ ಹೇಳೋದ್ರ ಹಿನ್ನೆಲೆಯಲ್ಲಿ ಏನಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಗೋಬೆಲ್ಸ್ ತಂತ್ರ ಅಂತ ನಾವು ಕರಿತೀವಿ. ಅಂದ್ರೆ ಹಿಟ್ಲರ್ನ ಅನುಯಾಯಿಯಾಗಿದ್ದಂಥ ಗೋಬೆಲ್ಸ್, ಅವನ ಥಿಯರಿ ಏನು ಅಂದ್ರೆ, ಒಂದು ಸುಳ್ಳನ್ನ 10 ಸಲ ಹೇಳಿದ್ರೆ ಅದು ನಿಜ ಆಗತ್ತೆ ಅಂತ ಹೇಳಿ. ಇದೇ ರೀತಿ ಇವರು ಸುಳ್ಳುಗಳನ್ನ ಪದೇ ಪದೇ ರಿಪೀಟೆಡ್ ಆಗಿ ಹೇಳಿ 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 ಅದನ್ನ ನಿಜ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ಒಂದು ರೂಪನೇ ನಾವು ಕೇರಳ ಫೈಲ್ಸ್ ಅಂತ ನಾವು ಅಂದ್ಕೊಬಹುದು. ಸ್ನೇಹಿತರೆ, ಈ ಪ್ರೊಪಗಂಡಾ ಮೂವಿಗಳು ಇದು ಹೊಸದೇನಲ್ಲ. ಅದು 2014ರಿಂದ ಈಚೆಗೆ ಬಹಳಷ್ಟು ಬರ್ತಾನೆ ಇದ್ದಾವೆ. ಆಮೇಲೆ ಈ ಮೂವಿಗಳನ್ನ, ಈ ಸಿನಿಮಾವನ್ನ ಒಂದು ಪ್ರೊಪಗಂಡಾ ಮೂವಿಗಳಾಗಿ ಬಳಸ್ಕೊಂಡು ತಮ್ಮ ರಾಜಕೀಯದ
ಏನು ಮೆಟ್ಟಿಲುಗಳನ್ನು ಏರೋದಕ್ಕೆ ಬಳಸ್ಕೊಳ್ಳುವಂಥದ್ದು ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಾವು ಕಾಣ್ಬೋದು. ಹಿಟ್ಲರ್ ಅವನು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ಕಾಲದಲ್ಲೂ ಕೂಡ ಜರ್ಮನಿಯಲ್ಲಿ ಅವನ ರಾಜಕೀಯ ಅಜೆಂಡಾಗಳನ್ನು, ಆ ನೆರೆಟಿವ್ಗಳನ್ನು ಪುಷ್ ಮಾಡುವಂಥ ಸಿನಿಮಾಗಳನ್ನು ನಿರ್ಮಿಸೋದಕ್ಕೆ ಅವನು ಹಣವನ್ನು ಕೊಡ್ತಾ ಇದ್ದ. ಮತ್ತು ಆ ಥರದ ಸಿನಿಮಾಗಳು ಆ ಸಂದರ್ಭದಲ್ಲಿ ಬಂದಿದ್ವು. ನೋಡಿ, ಇದು ಜಾಗತಿಕವಾದ ಟ್ರೆಂಡು. ಅಂದರೆ ಈ ಜಗತ್ತಿನ ಈ ಸರ್ವಾಧಿಕಾರಿ ನಾಯಕರುಗಳು ಅವರು ವಿಜೃಂಭಿಸ್ಕೊಳ್ಳೋದಕ್ಕೆ ಮತ್ತು ಅವರ ನೆರೆಟಿವ್ಗಳನ್ನು ಪುಷ್ ಮಾಡೋದಕ್ಕೆ ಸಿನಿಮಾಗಳನ್ನು ಬಳಸ್ಕೊಂಡಿದ್ದಾರೆ. ಇಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆ. ನೋಡಿ, ಈ ಥರದ ಪ್ರೊಪಗಂಡ ಸಿನಿಮಾಗಳು 1-2 ಅಲ್ಲ. 2019ರಲ್ಲಿ ಉರಿ ದಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಿ ಒಂದು ಸಿನಿಮಾ ಬಂತು. ಬಹಳ ಸೊಗಸಾಗಿ ಆ ಸಿನಿಮಾವನ್ನ ಚಿತ್ರೀಕರಿಸಿದ್ರು. ಅದರ ಮೇಕಿಂಗ್ ತುಂಬಾ ಅದ್ಭುತವಾಗಿತ್ತು, ಸಂಭಾಷಣೆ ಕೂಡ ಚೆನ್ನಾಗಿತ್ತು, ಆಕ್ಟಿಂಗ್ ಕೂಡ ಚೆನ್ನಾಗಿತ್ತು, ಸಬ್ ಚಂಗಾಸಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ಅದ್ರ ಒಳಗಡೆ ಒಂದು ರೀತಿಯಾಗಿ ಒಂದು ಪ್ರೊಪಗಂಡದ ಆಯಾಮ ಕೂಡ ಇತ್ತು. ಅಂದರೆ ಈಗ ನಮ್ಮನ್ನ ಆಳ್ತಾ ಇರುವಂಥ ಸರ್ಕಾರವನ್ನ ವಿಜೃಂಭಿಸುವಂಥ, ಅದು ಹಿಂದೆ ಆದಂಥ ಒಂದು ಭಯೋತ್ಪಾದನಾ ದಾಳಿಯ ಅದರ ಕಹಿಯನ್ನು ಮರೆಮಾಚಿಸುವ ಸಲುವಾಗಿ ಈ ಸಿನಿಮಾ ಬಂದಿತ್ತಾ ಅಂತ ಅನುಮಾನಗಳು ಆ ಸಿನಿಮಾ ನೋಡಿದಾಗ ಅನಿಸುತ್ತೆ. ನೋಡಿ, ಈ ಥರದ ಸಿನಿಮಾಗಳು 1-2 ಅಲ್ಲ, ನಾನು ಹೇಳ್ತಾ ಹೋಗ್ತೀನಿ. ಆರ್ಟಿಕಲ್ 370 ಅಂತ ಒಂದು ಸಿನಿಮಾ ಬಂದು, ಆರ್ಟಿಕಲ್ 370 ಅಂದರೆ ನಿಮಗೆ ಗೊತ್ತಿದೆ, ಕಾಶ್ಮೀರಕ್ಕೆ ನೀಡಿದಂಥ ವಿಶೇಷ ಮಾನ್ಯತೆ, ಅದನ್ನ ಮೋದಿ ಸರ್ಕಾರ ರದ್ದು ಮಾಡಿತ್ತು. ಅದನ್ನ ಸಮರ್ಥಿಸಿಕೊಳ್ಳುವ ದಿಟ್ಟಿನಲ್ಲಿ ಬಹಳ ಚೆನ್ನಾಗಿ ಆ ಸಿನಿಮಾವನ್ನ ತಗೊಂಬಂದ್ರು. ಅದು ಕೂಡ ಹಿಟ್ ಆಯಿತು. ನಂತರ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂತ ಒಂದು ಸಿನಿಮಾ ಮಾಡಿದ್ರು. ನೋಡಿ, ಆ 2024ರಲ್ಲೇ ಮಾಡಿದಂಥ ಸಿನಿಮಾ ಅದು. ನೋಡಿ, ಈ ಸಿನಿಮಾದಲ್ಲಿ ಸಾವರ್ಕರ್ ಅವ್ರನ್ನ ಹೀರೋ ಮಾಡೋದು, ಗಾಂಧಿಯವರನ್ನ ಒಂದು ರೀತಿ ವಿಲನ್ ಮಾಡುವಂತಹ ಪ್ರಯತ್ನವನ್ನು ಈ ಸಿನಿಮಾದಲ್ಲಿ ಮಾಡಿದ್ರು. ಈ ಸಿನಿಮಾ ಕೂಡ ಹಿಟ್ ಆಯಿತು. ನೋಡಿ, 2024ರಲ್ಲಿ ಎಮರ್ಜೆನ್ಸಿ ಏನಂತ ಇನ್ನೊಂದು ಸಿನಿಮಾ ಬಂತು. ಅದರಲ್ಲಿ ಕಂಗನಾ ರನಾವತ್ ಇಂದಿರಾ ಗಾಂಧಿಯ ಪಾತ್ರವನ್ನು ಮಾಡಿದ್ರು. ಇಂದಿರಾ ಗಾಂಧಿಯನ್ನ ಅತ್ಯಂತ ಕ್ರೂರಿಯಾಗಿ ಚಿತ್ರಿಸುವಂತಹ ಒಂದು ಪ್ರಯತ್ನವನ್ನು ಈ ಸಿನಿಮಾದಲ್ಲಿ ಮಾಡಿದ್ರು. ಇದು ಕೂಡ ಒಂದು ಪ್ರೊಪಗಂಡ ಮೂವಿ, ಇದು ಕೂಡ ಹಿಟ್ ಆಯಿತು. ನೋಡಿ, ಇನ್ನೊಂದು ಗಾಂಧಿ ಗೋಡ್ಸೆ ಏಕ್ ಯುದ್ಧ ಅಂತೇಳಿ 2023ರಲ್ಲಿ ರಿಲೀಸ್ ಆದಂಥ ಸಿನಿಮಾ. ಅದರಲ್ಲೂ ಕೂಡ ಗಾಂಧೀಜಿಯವರನ್ನ ತುಂಬ ಕೆಟ್ಟದಾಗಿ ಚಿತ್ರಿಸಿ, ಗೋಡ್ಸೆಯನ್ನು, ಅವರನ್ನು ಕೊಂದಂಥ ಪಾಪಿ ಭಾರತದ ಮೊದಲ ಭಯೋತ್ಪಾದಕ ಗೋಡ್ಸೆಯನ್ನು ವೈಭವೀಕರಿಸುವಂಥ ಪ್ರಯತ್ನವನ್ನು ಅಲ್ಲಿ ಮಾಡ್ತಾರೆ. ನೋಡಿ, ಇದಲ್ದಲ್ಲೇ ಹಲವು ಸಿನಿಮಾಗಳು ಬಂತು. ಹಕ್ ಅಂತ 2024ರಲ್ಲಿ ಒಂದು ಸಿನಿಮಾ ಬಂತು, ಆದರೆ ಅದು ಫ್ಲಾಪ್ ಆಯಿತು. ಬೆಂಗಾಲ್ ಫೈಲ್ಸ್ ಅಂತ ಬಂತು, ಅಲ್ಲಿ ಬಂಗಾಳದಲ್ಲಿ ಒಂದಷ್ಟು ದ್ವೇಷವನ್ನು ಉತ್ಪಾದನೆ ಮಾಡಿ ಅಲ್ಲಿ ಕೋಮು ಧ್ರುವೀಕರಣ ಮಾಡುವಂಥ ಪ್ರಯತ್ನ, ಅದು ಫ್ಲಾಪ್ ಆಯಿತು. ಹರಿಹರ ವೀರಮಲ್ಲು ಅಂತ ಇನ್ನೊಂದು ಸಿನಿಮಾ ಬಂತು 2025ರಲ್ಲಿ, ಅದು ಕೂಡ ಫ್ಲಾಪ್ ಆಯಿತು. ವಾರ್ 2 ಅಂತ ಇನ್ನೊಂದು ಸಿನಿಮಾ, ಅದರಲ್ಲೂ ಕೂಡ ಪ್ರೊಪಗಂಡದ ಅಂಶಗಳಿದ್ವು. ನೋಡಿ, ಇವೆಲ್ಲ ಸಿನಿಮಾಗಳು ಬರ್ತಾ ಇರೋ ಉದ್ದೇಶವನ್ನು ನಾವು ಒಂದರಿಂದ ಬರ್ತಿರೋ ಉದ್ದೇಶವನ್ನು ನಾವು ಗಮನಿಸಬೇಕು. ಅದರಲ್ಲೂ 2024ರಿಂದ ಇವುಗಳ ಹರಿವು ಬಹಳ ಹೆಚ್ಚಾಗಿದೆ. ಕಳೆದ ವರ್ಷ ದುರಂಧರ್ ಅನ್ನುವಂಥ ಒಂದು ಸಿನಿಮಾ ಬಂತು. ಅದರ ಮೊದಲ ಭಾಗ ರಿಲೀಸ್ ಆಗಿದೆ, 2ನೇ ಭಾಗ ಇನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅದು ಕೂಡ ಅತ್ಯುತ್ತಮವಾದ ಮೇಕಿಂಗು, ಬಹಳ ಚೆನ್ನಾದ ಒಳ್ಳೆಯ ಆ್ಯಕ್ಟರ್ಗಳನ್ನು ತಗೊಂಬಂದಿದ್ರು, ತುಂಬ ಒಳ್ಳೆ ಸೆಟ್ಗಳನ್ನು ಹಾಕಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಒಂದು ಶ್ರೇಷ್ಠ ಚಿತ್ರಕ್ಕೆ ಬೇಕಾದಂಥ ಎಲ್ಲವೂ ಕೂಡ ಇಂಗ್ರೀಡಿಯೆಂಟ್ ಇದ್ದಂಥ ಸಿನಿಮಾ. ಆದಿತ್ಯ ಧರ್ ಅನ್ನುವಂಥ ನಿರ್ದೇಶಕ ಮಾಡಿದಂಥ ಸಿನಿಮಾ. ಅದನ್ನು ನೋಡಿ, ಅದರೊಳಗಡೆ ಹೇಗೆ ಪ್ರೊಪಗಂಡ ಮಾಡ್ತಾರೆ ಅಂತಂದರೆ, ಅದ್ರಲ್ಲಿ ಏನು ಹೇಳ್ತಾರೆ ಅಂದರೆ, ಈಗ ಬಂದಿರುವ ಸರ್ಕಾರನೇ ಸರ್ವಶ್ರೇಷ್ಠವಾದ ಸರ್ಕಾರ, ಅಂದರೆ ಘರ್ ಮೇ ಗುಸ್ಕೆ ಮಾರಂಗೆ ಅಂತ ಹೇಳಿ, ನಾವು ಈಗ ನುಗ್ಗಿ ಹೊಡಿತೀವಿ ಅನ್ನುವಂತಹ ಸರ್ಕಾರ ಈಗ ಬಂದಿರೋದು. ಹಿಂದೆ ಇದ್ದವೆಲ್ಲ ಹೇಡಿಗಳ ಸರ್ಕಾರ ಅಂಥೇಳಿ. ಮತ್ತು ಆಗ ಒಬ್ಬ ಇದ್ದ ಜೇಮ್ಸ್ ಬಾಂಡು, ಅವಾಗಲೂ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೇಳ್ತಾನೆ, ನಮ್ಮ ಕಾಲ ಬರುತ್ತೆ, ನಮ್ಮ ಮಾತುಗಳನ್ನು ಒಪ್ಪುವವರು ಅಥವಾ ನಮಗೆ ಫ್ರೀ ಹ್ಯಾಂಡ್ ಕೊಡುವಂಥವ್ರ ಕಾಲ ಬರುತ್ತೆ, ಅಲ್ಲಿವರೆಗೂ ನಾವು ಕಾಯೋಣ, ಅಂದರೆ ಮೋದಿ ಬರುವವರೆಗೂ ಕಾಯೋಣ ಅಂಥೇಳಿ ಆತ ಕಾಲಜ್ಞಾನಿ ಅಂತ ಹೇಳಿದಂಥ ಮಾತುಗಳೆಲ್ಲ ದುರಂಧರ್ ಸಿನಿಮಾದಲ್ಲಿ ಕಾಣಿಸುತ್ತೆ. ನೋಡಿ, ಎಲ್ಲ ಬಹುತೇಕ ಇಲ್ಲಿ ಕಂಡಂಥ, ನಾನು ಹೇಳಿದಂಥ ಎಲ್ಲ ಬಹುತೇಕ ಸಿನಿಮಾಗಳ ಉದ್ದೇಶ ಏನು ಅಂದರೆ, ಈ ದೇಶದ ಮಹಾನಾಯಕರನ್ನು ಅವ್ರಿಗೆ ಅವರ ಹೆಸರಿಗೆ ಕಪ್ಪು ಮಸಿಯನ್ನು ಹಚ್ಚುವುದು, ಆಗಿ ಹೋದಂಥ ನಾಯಕರು ಅಥವಾ ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಹುಟ್ಟಿಸೋದು, ಈ 2 ಉದ್ದೇಶಕ್ಕಾಗಿ ಈ ಸಿನಿಮಾಗಳನ್ನೆಲ್ಲ ಮಾಡ್ತಾರೆ. ನೋಡಿ, ಕೇರಳದ ವಿಶೇಷತೆ ಏನು ಅಂತಂದರೆ, ಅಲ್ಲಿ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು ಎಲ್ಲರೂ ಕೂಡ ಒಂದು ರೀತಿಯಾದ ಸಹಬಾಳ್ವೆಯಿಂದ, ಅನ್ಯೋನ್ಯತೆಯಿಂದ ಬದುಕ್ತಾ ಇದ್ದಾರೆ ಅಲ್ಲಿ. ಮತ್ತು ಅದು ಸಾಕ್ಷರತೆಯಲ್ಲಿ ಸುಮಾರು 98% ಸಾಕ್ಷರತೆ ಹೊಂದಿರುವಂಥ ರಾಜ್ಯ. ಆಮೇಲೆ ಇಡೀ ದೇಶಕ್ಕೆ ಅದರ ಕೊಡುಗೆ ಅಪಾರ. ಇಂಥ ಒಂದು ರಾಜ್ಯವನ್ನು ಅದೊಂಥರ ಜಿಹಾದಿಗಳ ರಾಜ್ಯ, ಭಯೋತ್ಪಾದಕರ ರಾಜ್ಯ ಅಂತ ಹೇಳೋದಿದೆಯಲ್ಲ, ಒಂದು ಸಿನಿಮಾ ಮಾಧ್ಯಮದಲ್ಲಿ, ಒಂದು ಜನಪ್ರಿಯ ಮಾಧ್ಯಮದಲ್ಲಿ, ಇದು ಎಂಥ ಅಪರಾಧ ಅಂತಂದರೆ,
ಇಡೀ ರಾಜ್ಯವನ್ನ ವಿಲನೈಸ್ ಮಾಡೋದಿದೆಯಲ್ಲ, ಇದ್ರ ಪರಿಣಾಮ ಏನಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಕೇರಳ ಟೂರಿಸಂನ ನಂಬ್ಕೊಂಡಿರುವಂತ ರಾಜ್ಯ. ಅಲ್ಲಿ ಹೋಗೋ ಜನ ಕೇರಳದ ಬಗ್ಗೆ ಹೊರಗಡೆಯಿಂದ ಆ ಸಿನಿಮಾವನ್ನು ನೋಡ್ಕೊಂಡು ಅಲ್ಲಿ ಹೋಗೋ ಜನ ಕೇರಳದ ಜನರ ಬಗ್ಗೆ ಯಾವ ಅಭಿಪ್ರಾಯ ಇಟ್ಕೊಂಡು ಹೋಗ್ತಾರೆ ನೋಡಿ. ಇವೆಲ್ಲ ಕೂಡ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳಿಗೂ ಅದರದ್ದೇ ಆದಂತಹ ಐಡೆಂಟಿಟಿಗಳಿದ್ದಾವೆ. ಅಲ್ಲಿ ಎಲ್ಲ ರಾಜ್ಯಗಳಲ್ಲೂ ಒಳ್ಳೆಯ ಜನರಿದ್ದಾರೆ. ಆಮೇಲೆ ಎಲ್ಲ ರಾಜ್ಯಗಳಿಗೂ ಕೂಡ ಅವ್ರದ್ದೇ ಆದಂಥ ಘನತೆ, ಗೌರವ ಇದೆ. ಆದರೆ ಒಂದು ರಾಜ್ಯವನ್ನ ಇಷ್ಟು ಕೆಟ್ಟದಾಗಿ ಚಿತ್ರಿಸುವಂಥ ಪ್ರಯತ್ನ ಇದೆಯಲ್ಲ, ಅದು ಈ ಒಕ್ಕೂಟ ವ್ಯವಸ್ಥೆಗೂ ಕೂಡ ಅದು ಮಾರಕ ಆಗುತ್ತೆ. ಇದನ್ನ ಹೇಗೆ ಎದುರಿಸೋದು ಅಂತಂದ್ರೆ ನೋಡಿ, ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಹೇಳಿದ್ರು, ಇದು ಒಂದು ಪ್ರೊಪಗಂಡ ಸಿನಿಮಾ, ಇದು ದ್ವೇಷ ಬಿತ್ತುವ ಸಿನಿಮಾ, ಇದನ್ನ ನೋಡಬೇಡಿ ಅಂತ ಹೇಳಿ ಅವ್ರು ಹೇಳಿದ್ರು. ಅದು ಸರಿಯಾದ ಮಾತು. ಅದು ಇಂಥ ಸಿನಿಮಾಗಳನ್ನ ನೋಡಬಾರ್ದು ಅಂತ ಹೇಳಿ. ಆದರೆ ಇಂಥ ಸಿನಿಮಾಗಳನ್ನ ಎಷ್ಟು ಚೆನ್ನಾಗಿ ಅವರು ಪ್ರಚಾರ ಮಾಡ್ತಾರೆ ಅಂದರೆ, ಕಾಶ್ಮೀರ್ ಫೈಲ್ಸ್ ಅನ್ನುವಂಥ ಸಿನಿಮಾನ ಅವರು ಉಚಿತವಾಗಿ ಅಂದರೆ ಫ್ರೀಯಾಗಿ ತೋರಿಸುವಂಥ ಕೆಲಸವನ್ನೆಲ್ಲ ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ BJP ನಾಯಕರುಗಳು ಉಚಿತವಾಗಿ ಆ ಸಿನಿಮಾವನ್ನು ತೋರಿಸುವಂಥದ್ದೆಲ್ಲ ಮಾಡಿದ್ರು. ಆ ಕಾಶ್ಮೀರ ಫೈಲ್ಸ್ ನೋಡ್ಕೊಂಡು ಹೊರಗಡೆ ಬಂದಂಥ ಪ್ರೇಕ್ಷಕರು ಏನು ರಕ್ತ ಕುದೀತಾ ಇರೋ ಥರ ನಮ್ಮ ಮೇಲೆ ಏನೆಲ್ಲ ನಡೀತಾ ಇದೆ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನೆಲ್ಲ ಹೇಳಿದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಒಟ್ಟಾರೆಯಾಗಿ ಒಂದು ಸಮುದಾಯವನ್ನ, ಒಂದು ಧರ್ಮವನ್ನ ಪಾಪಿಗಳ ಥರ ನೋಡ್ತಾ ಅಥವಾ ಭಯೋತ್ಪಾದಕರ ಥರ ನೋಡ್ತಾ, ದುಷ್ಟರ ಥರ ನೋಡ್ತಾ ಅವರ ಮೇಲೆ ದ್ವೇಷವನ್ನು ಹುಟ್ಟಿಸಿ ಅದರಿಂದಾಗಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥದ್ದು ಇದರ ಉದ್ದೇಶ, ಬಹಳ ಸ್ಪಷ್ಟವಾದ ಉದ್ದೇಶ. ಇದು ಹೀಗೆ ಮುಂದುವರೆದ್ರೆ ಈ ಭಾರತ ದೇಶದಲ್ಲಿ ತುಂಬ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಈ ದೇಶದ ಭವಿಷ್ಯ ಅಪಾಯದಲ್ಲಿ ನಿಂತ್ಕೊಳ್ಳುತ್ತೆ. ಈ ಥರದ ಸಿನಿಮಾಗಳು ಹುಟ್ಟಿಸುವಂತಹ ದ್ವೇಷದ ಬೆಂಕಿ ಇದೆಯಲ್ಲ, ಅದರಿಂದ ಎಲ್ಲರೂ ಸುಟ್ಟು ನರಳಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.